ಮುಗಿಸ್ಕೊಂಡು ಬಂದೆ. ಇನ್ನೂ ಕೆಲಸ ಮಾಡ್ತಾವ್ರೆ ಇಲ್ಲೆಲ್ಲ ಫುಲ್ಲು. ಒಂದು ಬೋರ್ಡ್ ಹಾಕೋರೆ, ಇನ್ನೂ ಹಾಕ್ತಾವ್ರೆ. ಒಳಗಡೆ ಒಂದು ಹಾಕೋರೆ, ಇಲ್ಲೊಂದು ಹಾಕೋರೆ, ಅಲ್ಲೊಂದು ಹಾಕೋರೆ. ನೋಡಿ ಅಲ್ಲಿ ಚೇಂಜ್ ಮಾಡಿಸ್ಬೇಕಿತ್ತು, ಅದೊಂದು ಹಾಕೋರೆ. ಇಲ್ಲೊಂದೆರಡು ಇಲ್ಲಿ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಕಂಟಿನ್ಯೂ ಮಾಡ್ತಾರೆ ಹಿಂಗೆ. ಇವಾಗ ಜಸ್ಟ್ ಜಿಮ್ ಮುಗಿಸಿದ್ದೀವಿ. 3 ಹೋಮೀಸ್. ಹೈ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಿಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇನ್ನೂ ಯಾರೂ ಎದ್ದಿಲ್ಲ. ಡೋರ್ ನಾನೇ ಓಪನ್ ಮಾಡ್ತಾ ಇರೋದು. ಆಲ್ರೆಡಿ ಆ ಡೋರು ಎಲ್ಲ ಓಪನ್ ಮಾಡಿ ಗಾಡಿಯೆಲ್ಲ ಈಚೆ ಹಾಕಿದ್ದೀನಿ. ಇವಾಗ ಹೋಗ್ಬೇಕಷ್ಟೇ. ಕೀ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಗಾಡಿ ಈಚೆ ಹಾಕಿ ಇವಾಗ ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದು ಅಂಗಡಿ ಓಪನ್ ಮಾಡಬೇಕು. ಗಾಯ್ಸ್, ಇವಾಗ ಫುಲ್ ಚಳಿ. ಇವತ್ತು ಸ್ವೆಟ್ರ್ ಹಾಕೊಂಬರ್ಬೇಕು. ಇಲ್ಲೇ ಕೂತಿದ್ದೀನಿ ಈಚೆ ಕಡೆನೇ. ಫುಲ್ ವೆದರ್ ನೋಡಿ, ನೆನ್ನೆ ಎಲ್ಲ ಬಿಸಿಲಿತ್ತು, ಇವತ್ತೆಲ್ಲ ಹೆಂಗೈತೆ ಗೊತ್ತಾ, ಫುಲ್ ಕ್ಲೌಡ್ ವೆದರ್. ಇವತ್ತು ಫುಲ್ ಚಳಿ ಆಗ್ತಾಯಿದೆ. ಇವಾಗ ಹೋಗ್ಬಿಟ್ಟು ಒಂದು ತಿಂಡಿಗೆ ಹೋದಾಗ ಸ್ವೆಟ್ರ್ ತೊಗೊಂಬಿಟ್ಟು ಬರಬೇಕು. ಗಾಳಿ ಬೀಸ್ತಾ ಇದೆ ನೋಡಿ, ಹಿಂಗೆ ಬೀಸ್ತೈತೆ ಅಂದರೆ ಹಿಂಗೆ ಬೀಸ್ತೈತೆ. ಜನನೂ ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ, ಯಾರೂ ಇಲ್ಲ. ನನ್ನ ಫ್ರೆಂಡ್ ಯಾರೋ ಹೋಗ್ತಾಯಿದೆ, ಚಳಿ ಇದೆ. ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫಸ್ಟು ಸ್ವೆಟ್ರ್ ತೊಗೊಂಡು ತಿಂಡಿ ಮಾಡ್ಕೊಂಬರ್ಬೇಕು. ಅದಕ್ಕೋಸ್ಕರನೇ ನನ್ನ ಗಾಡಿ ಈಚೆ ಹೋಗೈತೆ. ನಾನು ನನ್ನ ಗಾಡಿ ಯಾವುದೋ ಸೇಮ್ ಕಲರ್ ಐತಲ್ಲ ಅಂತ ನೋಡ್ತೀನಿ ನನ್ನ ಗಾಡಿನ. ನಮ್ಮಪ್ಪ ಅಲ್ಲೇ ತಿಂಡಿ ಮಾಡ್ತಾವ್ರೆ, ದೀಪ ಹಚ್ಚವ್ರೆ. ಎಲ್ಲೋ ಸೌಂಡ್ ಮಾಡ್ತಾವನೆ. ಮೋರಿಯೋ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ತಿಂಡಿ ಮುಗಿಸ್ಕೊಂಡು ಜಸ್ಟ್ ಅಂಗಡಿ ಹತ್ರನೇ ಬಂದುಬಿಟ್ಟೆ. ಸ್ವೆಟ್ರ್ ಹಾಕೊಂಬಿಟ್ಟು ಚಳಿ ತಡಿಯೋಕ್ಕಾಗ್ತಿಲ್ಲ ಅಂತ. ತಡಿಯೋಕ್ಕಲ್ಲ, ಕೂತ್ಕೋಬೋದು. ನಮಗೆ ಕೂತ್ಕೊಳ್ಳೋಕೆ ಆಮೇಲೆ ಸುಮ್ಮನೆ ಬೇರೆ ಜ್ವರ ಏನಾರು ಬರುತ್ತೆ ಅಂತಲೇ ನಾನು ಸ್ವೆಟ್ರ್ ಹಾಕೊಂಬಿಟ್ಟು ಬರೋದಷ್ಟೇ. ಇವಾಗ ಇಲ್ಲ ಅಂದರೆ ಅದೇ ಕಾರಣಕ್ಕೂ ನಾನೇನು ಹಾಕಲ್ಲ. ಹಿಂಗೆ ವೆದರ್ ಐತಿ ಅಲ್ಲ ಅಂತಗೋಸ್ಕರನೇ ನಾನು ಸ್ವೆಟ್ರ್ ಹಾಕೊಂಬರ್ತೀನಿ ಅಂಗಡಿ ಹತ್ರ. ಗೈಸ್, ಊಟ ಮುಗಿಸ್ಕೊಂಡು ಬಂದೆ. ಇನ್ನೂ ಕೆಲಸ ಮಾಡ್ತಾವ್ರೆ ಇಲ್ಲೆಲ್ಲ ಫುಲ್ಲು. ಒಂದು ಬೋರ್ಡ್ ಹಾಕೋರೆ, ಇನ್ನೂ ಹಾಕ್ತಾವ್ರೆ. ಒಳಗಡೆ ಒಂದು ಹಾಕೋರೆ, ಇಲ್ಲೊಂದು ಹಾಕೋರೆ, ಅಲ್ಲೊಂದು ಹಾಕೋರೆ. ನೋಡಿ ಅಲ್ಲಿ ಚೇಂಜ್ ಮಾಡಿಸ್ಬೇಕಿತ್ತು, ಅದೊಂದು ಹಾಕೋರೆ. ಇಲ್ಲೊಂದು ಹಾಕೋರೆ, ತೋರಿಸ್ತೀನಿ. ಇದೊಂದು ಹಾಕೋರೆ. ಇನ್ನು ಅಲ್ಲಿಂದ ಸೋಲಾರ್ಗೊಂದು ಪಾಯಿಂಟ್ ಇರಲಿಲ್ಲ, ಅದು ಇಷ್ಟೊಂದು ನೋಡಿ. ಸ್ವಲ್ಪ ಕೆಲಸ ಇಷ್ಟೊಂದು ಕೆಲಸ ಮಾಡಿಸ್ಬೇಕು. ನಾನು ಇವಾಗ ಫೋನ್ ಮನೆಯಲ್ಲೇ ಬಿಟ್ಟೋಗಿದೆ ಚಾರ್ಜ್ ಹಾಕೋಕ್ಕೆ. ಅದಕ್ಕೋಸ್ಕರ ಈಗ ತೊಗೊಂಡೋಗ್ತೀನಿ. ನೋಡಿ ನಮ್ಮ ಬೆಡ್ ಹೆಂಗಾಗೋಗಿದೆ. ಸಂಜೆ ಬಂದಿದ್ದ ನಾನು ಬೇರೆ ರೆಡಿ ಮಾಡ್ಕೋಬೇಕು. ಇವಾಗ ಮನೆ ತಾಯಿಂದ ಹಂಗೆ ಅಂಗಡಿಗೆ ಬಂದೆ. ಅಂಗಡಿಯಲ್ಲಿ ಅವಾಗ ಅಂಗಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. 2 ನಿಮಿಷ ಹೇಳ್ಬಿಟ್ಟು ಇವಾಗ ಅಂಗಡಿಗೆ ಬಂದಿದ್ದೀನಿ. ಅಂಗಡಿ ಹತ್ರ ಇದ್ದೀನಿ. ಒಂದು 5 ನಿಮಿಷ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಎಲ್ಲೋ ಕಾಲೇಜ್ಗೆಲ್ಲ ಹೋಗ್ತಾವ್ರೆ ಹುಡುಗರೆಲ್ಲ. ಅದಕ್ಕೋಸ್ಕರನೇ ಯಾರೂ ಇಲ್ಲ. ಬೆಳಗ್ಗೆಯಿಂದ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೀನಿ. ಅವ್ರು ಬರ್ತಾರೆ ಇನ್ನೇನು ಒಂದು 1 ಅವರ್ ಬೇಕು. ಇವಾಗ ಇಷ್ಟು 4 o'clock ಅನಿಸುತ್ತೆ. ಇನ್ನೂ 1 ಅವರ್ ಬೇಕು. ಅವ್ರು ಬಂದರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನಾನು ಮನೆಗೆ ಬಂದಿದ್ದೆ, ಸುಮ್ಮನೆ ಹಂಗೆ ಹಾಲ್ಕೆ ಅಂತ ಹೋಗ್ತಾ ಇದ್ದೀನಿ. ಬಂದಿದ್ದೆ, ಇನ್ನೂ ಟೈಮ್ ಆಗಿಲ್ಲ. 5:43, ಇನ್ನೂ ಟೈಮ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಿಚ್ ಬೋರ್ಡ್ ಹಾಕ್ಸಿ, ಇಲ್ಲೆಲ್ಲ ಧೂಳು. ಟಿ ವಿ ಜಾಗನೂ ಮತ್ತೆ ಚೇಂಜ್ ಆಗೋಗಿದೆ. ಇಲ್ಲೇ ಅಂದರೆ ಸ್ವಲ್ಪ ಇರಿ ತೋರಿಸ್ತೀನಿ. ಮೇಲಿತ್ತು, ಇವಾಗ ಡೌನ್ ಮಾಡಿಸೋರೆ. ನಾನು ಅಲ್ಲಿ ಮೇಲೆ ಹೊಡ್ಸಿದ್ದೆ, ಬಟ್ ಇನ್ನೂ ಸ್ವಲ್ಪ ಡೌನ್ ಮಾಡಿಸೋರೆ. ಅಂದರೆ ಸ್ವಿಚ್ ಬೋರ್ಡ್ ಹಾಕೋಕ್ಕಾಗಲ್ಲ ಅಂತ ಮಾಡಿಸಿದ್ದು. ಬಟ್ ಇವಾಗ ಅದೇ ಹಾಕ್ಸ್ಬಿಟ್ಟು ಇಲ್ಲೆಲ್ಲ ನೋಡಿ ಧೂಳು. ಫಿಶ್ ಟೈಮಲ್ಲೇ ಇದ್ರ ಮೇಲೆ ನಮ್ಮ ಅಕ್ಕ ಬೇರೆ ಕೆಲಸ ಮಾಡ್ತಾರೋ. ಇಲ್ಲಿ ಫುಲ್ಲು ಇಲ್ಲಿ ಎಲ್ಲ ಕ್ಲೀನ್ ಮಾಡೋ ಅಷ್ಟಲ್ಲಿ ಆಗುತ್ತೆ ಟೈಮ್. ಇಲ್ಲೆಲ್ಲ ನೆಲದ ಮೇಲೆ ಸೌಂಡ್, ಹಿಂಗೆ ಏನೋ ಸೌಂಡು. ಕ್ಲೀನ್ ಮಾಡ್ತಾರೆ ಅಲ್ಲಿ. ಅಲ್ಲೆಲ್ಲ ಫುಲ್ ಗಲೀಜ್ ಆಗಿಬಿಟ್ಟೈತೆ ಮನೆ. ಅಲ್ಲಿ ಫೋಟೋಸು ಜಾಗ ಚೇಂಜ್ ಆಗೈತೆ ಅದ್ರದ್ದು. ಹೋಗ್ತೀನಿ ನಾನು ಅಂಗಡಿ ಹತ್ರ. ಇಲ್ಲ ಬಂದಿದೆ ಅಂತ ಹಂಗೆ ಹಾಲ್ಕೆ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ಜಸ್ಟ್ ಎಲ್ಲ ಅಂಗಡಿಯಲ್ಲೇ ಎತ್ತಿಟ್ಟಿದ್ದಾಯಿತು. ಇವಾಗ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. ಮನೇಲಿ ಏನೋ ಟಿ ವಿ ಬರ್ತಾಯಿಲ್ವಂತೆ ಸ್ವಿಚ್ ಹಾಕ್ಸ್ದಾಗಿಂದ. ಅದಕ್ಕೋಸ್ಕರ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇನಾಗಿದೆ ಅಂತ ಅದು ಬೇರೆ ನೋಡ್ಕೊಂಬರ್ಬೇಕು. ಆಮೇಲೆ ಇವಾಗ ಏನು ಪ್ರಾಬ್ಲಮ್ ಅಂತ ಅದು ಬೇರೆ ನೋಡಬೇಕು. ನೋಡೋಣ ಹೋಗ್ಬಿಟ್ಟು ಅದೇನೇನಾಗಿದೆ ಅಂತ. ಹೆಂಗೂ ಟೈಮ್ ಆಯಿತು, ಇನ್ನೇನು ಹಂಗೆ ಜಿಮ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಹಂಗೆ ಅಂಗಡಿ ಕ್ಲೋಸ್ ಮಾಡಿ ಎತ್ತಿಟ್ಟಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಹೋಗ್ಬಿಟ್ಟು ಅದೇನೆಲ್ಲ ನೋಡ್ಬಿಟ್ಟು ಜಿಮ್ಗೆ ಹೊರಡ್ತೀನಿ. ಬನ್ನಿ, ಇದೆಲ್ಲ ಸ್ವೆಟರ್ಸ್ನೆಲ್ಲ ಇಲ್ಲಿ ಹಾಕ್ಬಿಟ್ಟವ್ರೆ. ಇದನ್ನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಅಲ್ಲಿಗೆ. ಇಲ್ಲಾಂದರೆ ನಾನು ಮಲ್ಕೊಳ್ಳೋಕ್ಕೆ ಕಷ್ಟ. ಇಲ್ಲಿ ಟಿ ವಿ ಏನಾಗಿರಲಿಲ್ಲ, ಬಂತು. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಜಿಮ್ಗೆ ಹೋಗ್ತೀನಿ. ಮತ್ತೆ ಬಂದಾಗ ಅಲ್ಲಿಂದ ಆಗಲ್ಲ. ಅದಕ್ಕೋಸ್ಕರನೇ ಇವಾಗಲೇ ಎಲ್ಲ ಎತ್ತಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಜಿಮ್ ಮುಗಿಸಿದ್ದೀವಿ. 3 ಹೋಮೀಸ್ ಇಬ್ಬರು ಹೋದರು, 3 ಜನ ಮುಗಿಸ್ಕೊಂಡು ಹೋಗಿದ್ದೀವಿ. ಬಿಲ್ಡರ್ಸ್ ನೋಡಿ, ಫುಲ್ ಬಾಡಿ ಸುಸ್ತಾಗಿ ಹೋಗ್ಬಿಟ್ಟೈತಿ. ಇವತ್ತು ಆ ಮಟ್ಟಿಗೆ ಜಿಮ್ ಮಾಡಿರೋದು. ಚೆನ್ನಾಗಿ ಕಾಣಿಸ್ತೈತೆ ಬಾಡಿ. ಹೆಂಗೆ ಒಂದಿನಕ್ಕೆ ಇವನು ಉಸಿರು ಬಿಡ್ತಾನೆ ಫುಲ್ ಫಾಸ್ಟಾಗಿ. ಆ ಮಟ್ಟಿಗೆ ಜಿಮ್ ಮಾಡಿಬಿಟ್ಟು ಇವತ್ತು. ಗಾಯ್ಸ್, ಜಸ್ಟು ಜಿಮ್ಮಿಂದ ಬಂದು ಗಾಡಿ 2 ಒಳಿಗೆ ಹಾಕಿ ಯೋಚನೆ ಮಾಡ್ತಾ ಇದ್ದೀರಿ, ಏನು ಹೋಗ್ಬೇಕಾರೆ ಆರ್ಡರ್ಸ್ ಬರ್ಬೇಕಾರೆ ಆಲೇ ಬಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಶರ್ಟ್ ಹಾಕ್ಕೊಂಡಿರೋದು ಲಾಗ್ ಮಾಡೋಕ್ಕೆ ಅಂತಲೇ. ಊಟ ರೆಡಿ ಆಗ್ತಾಯಿದೆ, ಊಟ ಮಾಡ್ಕೊಂಬರ್ತೀನಿ. ಇವತ್ತು ಒಳ್ಳೆ ವರ್ಕೌಟ್ ಆಯಿತು. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಮೀಲ್ಸ್ ತೊಗೊಂಬಿಟ್ಟು ಹೊಟ್ಟೆಗೆ ಬರ್ತೀನಿ. ಒಂದು 10 ಮಿನಿಟ್ಸ್ ಅಷ್ಟು ಮುಗಿಸ್ಕೊಂಡು ಬಂದ್ಬಿಟ್ಟು ಚಾರ್ಜ್ ಹಾಕ್ತೀನಿ. ಫೋನ್ನ ಚಾರ್ಜ್ ಹಾಕ್ಬಿಟ್ಟು
ಬರ್ತೀನಿ. ಆಮೇಲೆ ಮಾಮೂಲಿ ನಮ್ಮದು ಮೇನ್ ಕೆಲಸ ಇದೆ, ಎಲ್ಲ ಕೆಲಸ ಮುಗ್ಸೋಕ್ಕೋಸ್ಕರ. ಇವಾಗ ಜಸ್ಟ್ ಊಟ ಆಯಿತು. ನಮ್ಮ ಅಮ್ಮಗೆ ಎಳ್ನೀರು ಬೇಕಂತೆ, ಅದಕ್ಕೋಸ್ಕರನೇ ಇಲ್ಲಿದೆ. ಇದನ್ನು ಇವಾಗ ಅಂತ ಕುಚ್ಬಿಟ್ಟು ಕೊಡ್ತೀನಿ ಅವ್ರಿಗೆ ಕುಡಿಯೋಕ್ಕೋಸ್ಕರ. ನಾನು ಕುಡಿತೀನಿ. ನೋಡೋಣ, ಜಾಗ ಎಲ್ಲ ಹೊಟ್ಟೆಲಿ ಇವಾಗ ಹೆಂಗಾಗುತ್ತೆ ಅಂತ ನೋಡೋಣ, ಅದ್ರ ಮೇಲೆ ಡಿಪೆಂಡ್ ಮಾಡೋಣ. ಇವಾಗ ಫಸ್ಟು ಇದನ್ನು ತಗೊಂಡು ಶೆಲ್ಲ ಬಿಚ್ಚಾಕ್ಬಿಡ್ಬೇಕಿಲ್ಲ ಅಂದರೆ ಫುಲ್ ಗಲೀಜಾಗ್ಬಿಡುತ್ತೆ ಈ ಎಳ್ನೀರ್ದು. ಅದಕ್ಕೋಸ್ಕರನೇ ಇವಾಗ ನೀಟಾಗಿ ಶರ್ಟೆಲ್ಲ ಬಿಚ್ಚಾಕಿ ಬೇರೆ ಯಾವುದಾದ್ರೂ ಗಲೀಜಾಗಿರೋ ಟೀ ಶರ್ಟ್ನ ಹಾಕ್ಕೊಂಡು ಕೆತ್ಬಿಟ್ಟು ಕೊಡ್ತೀನಿ. ಅವರು ಕುಡಿತಾರೆ. ಅವ್ರು ನನಗೊಂದು ವಾರದಿಂದ ಹೇಳ್ತಾವೆ, ನನಗೂ ಟೈಮ್ ಇರಲಿಲ್ಲ, ಅಂಗಡಿ ಹತ್ರ ಅಲ್ಲಿ ಯಾರು ಇರ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಕೊಚ್ಬಿಟ್ಟು ಕೊಡ್ತೀನಿ, ಅವರು ಕುಡಿತಾರೆ. ಇಲ್ಲಿ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಕಂಟಿನ್ಯೂ ಮಾಡ್ತಾರೆ ಹಿಂಗೆ. ಎಲ್ಲರೂ ಮಲಗಿದ್ದಾರೆ. ನಮ್ಮಮ್ಮ ಇನ್ನು ಲಾಸ್ಟ್ ಬಿಗ್ ಬಾಸ್ ನೋಡ್ತಾವ್ರೆ. ಇನ್ನು 20 ಮಿನಿಟ್ಸ್ ಇರ್ಬೋದು. ಎಲ್ಲ ಗಾಡಿಗಳೆಲ್ಲ ಹೊರಗಡೆ ಹಾಕಿ ನಮ್ಮ ಅಪ್ಪನ ಮಲಗಿದೆ. ನಾನು ಒಬ್ಬನೇ ಇಲ್ಲಿ ತಿರುಗ್ತಾ ಇರೋದು. ಅವರೆಲ್ಲ ಮಲಗೋರೆ, ನಾನು ಹಿಂಗೆ ತಿರುಗ್ತಾ ಇದ್ದೀನಿ. ಅವ್ರಿಗೆಲ್ಲ ಎಳ್ನೀರು ಕೇಳಿದ್ರಲ್ಲ, ಎಳ್ನೀರೆಲ್ಲ ಹೊಡ್ಕೊಟ್ಟೆ. ಇವಾಗ ನಾನು ಬಂದಿದ್ದೀನಿ ನಮ್ಮ ಪ್ಲೇಸಿಗೆ ಮಲ್ಗೋಕ್ಕೆ ಅಂತ. ಅದಕ್ಕೋಸ್ಕರನೇ ಡ್ರೆಸ್ಸು ಪಟ್ ಅಂತ ಚೇಂಜ್ ಮಾಡ್ಕೊಂಬಿಡ್ತೀನಿ ವೀಡಿಯೋ ಮಾಡೋಕ್ಕೋಸ್ಕರ. ಅದರಲ್ಲೇ ಇದ್ದರೆ ಒಂಥರ ಏನೋ ಅನ್ಕಂಫರ್ಟ್ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರನೇ ಡ್ರೆಸ್ ಟಕ್ ಅಂತ ಚೇಂಜ್ ಮಾಡಿಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹಂಗೆ ತಿರ್ಗಾಡ್ಬಿಟ್ಟು ಊಟ ಮಾಡಿಬಿಟ್ಟು, ಊಟದ ಮುಂಚೆ ಕುಡಿಬೇಕಿತ್ತು ನಾನು, ಊಟದ ಆದಮೇಲೆ ಕುಡಿದಿದ್ದೀನಿ. ಅದಕ್ಕೋಸ್ಕರ ಹಿಂಗೆ ಆಗ್ತಾಯಿದೆ. ಅದಕ್ಕೋಸ್ಕರ ಹಿಂಗೆ ರೌಂಡ್ಸ್ ಹೊಡಿತಾ ಇದ್ದೀನಿ ಮನೆ ಒಳಗಡೆ. ಹಾಕ್ಬಿಟ್ಟು ಇದೊಂದು ಡೋರ್ ಹಾಕಬೇಕು. ಅವ್ರು ಹೋಗ್ತಾರೇನೋ ಗೊತ್ತಿಲ್ಲ, ಲಾಸ್ಟಿಗೆ ಹೋದವ್ರು ಹಾಕ್ತಾರೆ. ಇವಾಗ ನಮ್ಮ ಕೈಲಂತೂ ಆಗೋಲ್ಲ. ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ರೆಸ್ಟ್ ಮಾಡಿದೆಲ್ಲ ಆಯಿತು. ಇವಾಗ ಏನಿದ್ರು ಮಲ್ಗೋದಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ, ಬೇರೆ ಏನೂ ಇಲ್ಲ. ಸ್ಪೆಷಲ್ಲಾಗಿ ನಮ್ಮದು ನಾರ್ಮಲ್ ಲೈಫಲ್ಲಿ ನಾರ್ಮಲ್ ಆಗಿದ್ದೇ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ವ್ಲಾಗ್ ಬಿಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.